जी को आमंत्रित करती हूँ, जो कर्नाटका महिला दौराजन्य विरोधी अकुटा में हैं और वो पेशे से डॉक्टर हैं और एक एक्टिविस्ट भी हैं और बहुत अच्छी लेखिका हैं। तो डॉक्टर एच.एस. अनुपमा जी। ಸ್ವಾಗತ. ಡಾಕ್ಟರ್ ಎಚ್.ಎಸ್. ಅನುಪಮ, ಕರ್ನಾಟಕ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದ ಸದಸ್ಯರು. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಅಷ್ಟು ದೂರದಿಂದ ಘೋಷಣೆ ಎಲ್ಲ ಕೂಕೊಂಡು ಬಾಯಿ ಒಣಗಿಸ್ಕೊಂಡು ಇಲ್ಲಿ ಬಂದು ಕೂತ್ರು ಸಹ ಇನ್ನೂ ಉತ್ಸಾಹ ಎಷ್ಟೊಂದು ಉಳಿದಿರೋದು ನೋಡಿ ಖುಷಿ ಆಗ್ತಾ ಇದೆ. ಇವತ್ತೇನಾದ್ರೂ ಕಿತ್ತೂರು ಚೆನ್ನಮ್ಮ ಇಲ್ಲಿ ಇದ್ದಿದ್ದಿದ್ರೆ ನಾವು ಇಷ್ಟು ಸೈಲೆಂಟ್ ಆಗಿ ಕೂರಕ್ ಬಿಡ್ತಾ ಇರಲಿಲ್ಲ. ಅವಳು ನೀಲಾ ಅಕ್ಕ ಹೇಗೆ ಹೇಳಿದ್ರು ಹಾಗೆ ಎಲ್ಲರೂ ಬಾಯಿ ಕಳೆದು ಮಾತಾಡೋ ಹಾಗೆ ಮಾಡ್ತಿದ್ಲು ಅಂತ ನಾನು ಭಾವಿಸಿದ್ದೀನಿ. ನನಗೆ 5 ನಿಮಿಷ ಇರೋದ್ರಿಂದ ನೇರವಾಗಿ ನಾನು ಪ್ರತಿಪಾದನೆ ಮಾಡಬೇಕಾಗಿರೋ ವಿಷಯಕ್ಕೆ ಬರ್ತೀನಿ. ಒಂದು ಡೆಮಾಕ್ರೆಟಿಕ್ ದೇಶದಲ್ಲಿರುವಂತಹ ನಮಗೆ, ಪ್ರಜಾಪ್ರಭುತ್ವ ದೇಶದಲ್ಲಿರುವ ನಮಗೆ ಒಬ್ಬ ರಾಣಿ ಯಾಕೆ ಮುಖ್ಯ ಆಗ್ತಾಳೆ? ನಾವು ಕೇಳ್ತಾ ಇರೋದು ಕತ್ತಿ ಅಲ್ಲ, ನಮಗೆ ಕಿತ್ತೂರು ರಾಣಿ ಚೆನ್ನಮ್ಮನ ಕತ್ತಿ ಅಲ್ಲ ಬೇಕಾಗಿರೋದು. ನಾವು ಹೇಳ್ತಾ ಇರೋದು, ನಾವು ಪ್ರಶ್ನೆಯ ಕತ್ತಿಯನ್ನ ಹಿಡ್ಕೊಂಡಿದೀವಿ, ನೀವು ಅದನ್ನ ಸ್ವೀಕರಿಸಕ್ಕೆ ಸಿದ್ಧರಾಗಿ ಅಂತ. ನಮ್ಮ ಹತ್ರ ಪ್ರಶ್ನೆಗಳಿದಾವೆ, ನಾವು ಆ ಪ್ರಶ್ನೆಯ ಕತ್ತಿಯಿಂದ ನಿಮ್ಮನ್ನ ಕೇಳಕ್ಕೆ ಹೊರಟಿದ್ದೀವಿ ಹೊರತು ನಿಮ್ಮ ಎದೆಯನ್ನ ಇಳಿದು ನಮಗೆ ರಕ್ತ ಸುರಿಸಬೇಕಾಗಿಲ್ಲ. ಯಾಕೆಂದ್ರೆ ಡೆಮಾಕ್ರೆಟಿಕ್ ಇಂಡಿಯಾದಲ್ಲಿರುವ ನಾವು ಒಬ್ಬ ಕ್ವೀನ್ ಅನ್ನ, ಒಬ್ಬ ರಾಣಿಯನ್ನ ಹೇಗೆ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ತುಂಬಾ ಎಚ್ಚರವಾಗಿರ್ಬೇಕು. ಚೆನ್ನಮ್ಮ ಅವತ್ತು ಏನನ್ನ ವಿರೋಧಿಸಿದ್ಲು? ನೀನು ಒಬ್ಬ ವಿಧವೆ, ಅದಕ್ಕೆ ನೀನು ಸಿಂಹಾಸನಕ್ಕೆ ಅರ್ಹಳಲ್ಲ. ನಿನಗೆ ಗಂಡು ಮಕ್ಕಳಿಲ್ಲ, ಅದಕ್ಕೆ ನೀನು ಸಿಂಹಾಸನಕ್ಕೆ ಅರ್ಹಳಲ್ಲ, ನೀನು ಆಳಲಿಕ್ಕೆ ಅರ್ಹಳಲ್ಲ. ನೀನು ಹೆಣ್ಣು, ಅದಕ್ಕೋಸ್ಕರ ನೀನು ಇದು ಮಾಡಬಾರ್ದು ಅಂತ ಇಡೀ ಲೋಕ, ಸಮಾಜ, ಧರ್ಮ, ಜಾತಿ, ಮಠಗಳು ಎಲ್ಲವೂ ಹೇಳ್ತಾ ಇದ್ದಾಗೂ ಸಹ ಅವಳು ಅದನ್ನ ವಿರೋಧಿಸಿ, ಇಲ್ಲ, ಯಾರಿಗೆ ಸಾಮರ್ಥ್ಯ ಇದೆಯೋ, ಯಾರಿಗೆ ಒಳಗೆ ಆಶೆ ಇದೆಯೋ, ತಾಯ್ತನ ಇದೆಯೋ ಅವರು ಈ ನೆಲವನ್ನ ಆಳ್ಬೋದು ಅಂತ, ಆ ನೆಲದಲ್ಲಿರುವ ಜನರನ್ನ ಆಳ್ಬೋದು ಅಂತ ತೋರಿಸಿದಂತವಳು ರಾಣಿ ಚೆನ್ನಮ್ಮ. ಇದರ ಸಲುವಾಗಿ ನಮಗೆ ಇವತ್ತು ರಾಣಿ ಚೆನ್ನಮ್ಮ ಬೇಕಾಗಿದ್ದಾರೆ. ಯಾಕೆ ಅಂತಂದ್ರೆ, ಹೇಳಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಆಯ್ತು. ಈ ಸ್ತ್ರೀ ಪುರುಷರೆಲ್ಲರೂ ಭಾರತದ ಸಂವಿಧಾನದಲ್ಲಿ ಇಲ್ಲಿರುವ ಟ್ರಾನ್ಸ್ಜೆಂಡರ್ಸ್ ಎಲ್ಲರೂ ಸಹ ಸಮಾನರೇ. ಆದ್ರೆ ಸರ್ವ ಸಮಾನತೆ ಸಾರುವ ಸಂವಿಧಾನ ಬಂದು ಇಷ್ಟೆಲ್ಲ ವರ್ಷ ಆದರೂ ಇವತ್ತು ಹೆಂಗಸರ ಕೈ ಏನಪ್ಪ ಇದೆ ಅಂದ್ರೆ ಚೊಂಬು, ಲಿಟ್ರಲಿ ಚೊಂಬೆ. ಇವತ್ತಿಗೂ ನಮ್ಗೆ ಮನೆಯಲ್ಲಿ ಮುಸುರೆ ತಿಕ್ಕು ಕೆಲಸದಿಂದ ವಿನಾಯಿತಿ ಸಿಕ್ಕಿಲ್ಲ. ಎಷ್ಟು ಜನ ಮಹಿಳಾ ಪ್ರತಿನಿಧಿಗಳು ಇಲ್ಲಿದ್ದಾರೆ. ನಾವು ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದಿಂದ ಚುನಾವಣೆ ಒಳಬರಗೆ ಅನ್ನುವ ಕಾರ್ಯಕ್ರಮ ಮಾಡಿದ್ವಿ. ಮಹಿಳಾ ಪ್ರತಿನಿಧಿಗಳು ಅಥವಾ ಮಹಿಳಾ ಜನಪ್ರತಿನಿಧಿಗಳು ಯಾವುದೇ ಪಕ್ಷದಲ್ಲೂ ಕಡಿಮೆ ಇಲ್ಲ. ನಮ್ಮ ಭಾರತದಲ್ಲಿರುವ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳಲ್ಲೂ ಎಷ್ಟು ಜನ ಪುರುಷರಿದ್ದಾರೋ ಅಷ್ಟೇ ಜನ ಮಹಿಳಾ ಪ್ರತಿನಿಧಿಗಳು ನಿಲ್ಲಬಲ್ಲ ಸಾಮರ್ಥ್ಯ ಇರುವ ಜನನಾಯಕರಿದ್ದಾರೆ. ಆದ್ರೆ ನಮ್ಮ ನಾಯಕರ ಕಣ್ಣಿಗೆ ಅವರು ಬೀಳ್ತಾ ಇಲ್ಲ. ಏನ್ ಹೇಳ್ತಿದ್ದಾರೆ, ನಿಮಗೆ ವಿನಬಲಿಟಿ ಇಲ್ಲ ಅಂತ. ಏನು ವಿನಬಲಿಟಿ ಅಂತಂದ್ರೆ, ಯಾರೋ ಒಬ್ಬ ಪುರುಷನ ಬಾಲ ಹಿಡ್ಕೊಂಡು ಅವನಿಂದ ಹೋಗ್ಬೇಕಾಗಿರೋದು, ಅಥವಾ ಅವ್ನು ಹೇಳಿದ್ದಕ್ಕೆಲ್ಲ ಹೂ ಅಂತ ತಲೆ ಆಡಿಸ್ಬೇಕಾಗಿರೋದು, ಅಥವಾ ಯಾವುದೋ ಒಂದು ಪ್ರಭಾವಿ ಮನೆತನವನ್ನ ಹೊಂದಿರ್ಬೇಕಾಗಿರೋದು ಅಡ್ರೆಸ್ ಅಲ್ಲಿ, ಅಥವಾ ಯಾರದೋ ಸೊಸೆ, ಮಗಳು, ಹೆಂಡತಿ, ತಂಗಿ, ಹಿಂಗೇನಾರು ಆಗ್ಬೇಕಾಗಿರೋದು. ಇದನ್ನ ವಿನಬಲಿಟಿ ಅಂತ ತೋರಿಸಿದ್ದಾರೆ. ಸೊ ಇಲ್ಲಿ ಸೇರಿರುವ ಎಲ್ಲ ಅಕ್ಕಂದ್ರು ಈ ಲೋಕಸಭೆ ಎಲೆಕ್ಷನ್ ಅಲ್ಲಿ ನಾವು ಹೇಳ್ಬೇಕು, ಮಹಿಳಾ ಮೀಸಲಾತಿ ಬರುತ್ತೆ ಯಾಕ್ರಿ ಕಾಯ್ಬೇಕು? ಈ ರಾಜಕೀಯ ಪಕ್ಷಗಳು ಅವರವರ ಪಕ್ಷದಲ್ಲಿ ಎಲ್ಲಾ ಇದರಲ್ಲೂ 1/3 ಭಾಗ, ಅರ್ಧ 50% ರಿಸರ್ವೇಶನ್ ಕೊಡಕ್ ಆಗಲ್ವಾ? ಯಾಕೆ ಬೇಕು ಮಹಿಳಾ ಮೀಸಲಾತಿ? ಅದಕ್ಕೆ ನಿಮ್ಮ ಪಕ್ಷದ ಎಲ್ಲ ಆಂತರಿಕ ಸಮಿತಿಗಳನ್ನ ಏನ್ ರಚನೆ ಮಾಡ್ತೀರಾ? ನಿಗಮ ಮಂಡಳಿಗಳಿಗೆ ನೇಮಕ ಮಾಡ್ತೀರಾ? ವಿಧಾನ ಪರಿಷತ್ತಲ್ಲಿ ಏನ್ ನೇಮಕ ಮಾಡ್ತೀರಾ? ಎಲ್ಲದರೊಳಗೂ 50% ಹೆಣ್ಮಕ್ಳಿಗೆ ಅವಕಾಶ ಕೊಡಿ. ಕಾಂಗ್ರೆಸ್ ಅಲ್ಲಿ ಇಲ್ವಾ ಹೆಣ್ಮಕ್ಳು ಕೇಪಬಲ್ ಆಗಿರೋರು? ಬಿಜೆಪಿಯಲ್ಲಿಲ್ವಾ? CPM ಅಲ್ಲಿಲ್ವಾ? CPI ಅಲ್ಲಿಲ್ವಾ? ಆಪ್ ಅಲ್ಲಿಲ್ವಾ? ಎಲ್ಲಿಲ್ಲ? ಎಲ್ಲ ಪಕ್ಷದಲ್ಲೂ ನಿಮಗೆ ದುಡಿಯಕ್ಕೆ ಹೆಂಗಸಿರ್ಬೇಕು. ಅಂದದ ಚಂದದ ದಂತದ ಗೊಂಬೆಗಳಾಗಿ ಸ್ಮರಣಿಕೆನ ಹಿಡ್ಕೊಂಡು ಬಂದು ಹೂವಿನ ಹಾರ ಹಾಕ್ಲಿಕ್ಕೆ ಬೇಕು. ವೋಟ್ ಆಗಿ ಎಳೆಯಕ್ಕೆ ಜನರು, ನಟಿಯರು ಬೇಕು ನಿಮಗೆ. ಆದ್ರೆ ಕುರ್ಚಿ ಮೇಲೆ ಕೂತ್ಕೊಳ್ತೀವಿ ಕೂಡಲೇ ಸರ್ ಅಂತ ಒಳಗಿಂದ ಎಳ್ಕೊಳ್ತಿರಲ್ಲ. ಇದನ್ನ ನಾವೆಲ್ಲ ವಿರೋಧಿಸ್ಬೇಕು. ಮತ್ತೆ ನಾವು ಮಹಿಳೆಯರು ಏನ್ ಹೇಳ್ಬೇಕು? ಹುಷಾರ್, ನಮಗೆ ಸೀಟ್ ಕೊಟ್ಟಿಲ್ಲ ಅಂದ್ರೆ ನಾವೊಂದು ಮಹಿಳಾ ಪಕ್ಷ ಕಟ್ಟಕ್ಕೆ ಹೋಗ್ತೀವಿ ಅಂತ ಹೇಳ್ಬೇಕು. ಎಷ್ಟು ಜನ ಲೀಡರ್ಸ್ ಇದ್ರ? ಸ್ವಲ್ಪ ಜನ ಲೀಡರ್ಸ್ ಇದೀವ. ಎಲ್ಲಾ ಪಕ್ಷದಲ್ಲಿರೋ ಹೆಂಗಸರು ಹೊರಗೆ ಬರೋಣ. ಹೊರಗೆ ಬಂದ್ಬಿಟ್ಟು ಸ್ವೀಡನ್ ಅಲ್ಲಿ ಮಾಡಿದರೆ ಇಟ್ ಈಸ್ ವೆರಿ ಸಕ್ಸಸ್ಫುಲ್ ಇನ್ ಯುರೋಪ್. ಯಾಕೆ ಭಾರತ ದೇಶದಲ್ಲಿ ಆಗಲ್ಲ? ಇಲ್ಲಿ ನಾವು 49 ಚಿಲ್ಲರೆ ಜನರಿದ್ದೀವಿ. 70-80% ಎಜುಕೇಟೆಡ್ ಹೆಣ್ಮಕ್ಳು ಇದೀವಿ. ಎಲ್ಲಾ ಸ್ಥಾನಗಳನ್ನ ಆವರಿಸಿದೀವಿ. ನಮಗೆ ಮಾಡಕ್ಕಾಗಲ್ಲ ಅನ್ನುವಂಥದ್ದು ಏನೂ ಇಲ್ಲ. ವಿ ಕ್ಯಾನ್ ರೈಟ್, ವಿ ಕ್ಯಾನ್ ಸ್ಪೀಕ್, ವಿ ಕ್ಯಾನ್ ಆರ್ಗನೈಸ್ ಅಂಡ್ ಡೂ ಎವ್ರಿಥಿಂಗ್. ಹಂಗಿರುವಾಗ ಯಾಕೆ ನಾವು ಪೊಲಿಟಿಕಲ್ ಲೀಡರ್ಶಿಪ್ ಅನ್ನ ವಹಿಸ್ಕೊಳ್ಳಕ್ಕೆ ಯಾಕೆ ಸಾಧ್ಯ ಆಗಲ್ಲ? ನೀವು ಮಹಿಳಾ ಮೀಸಲಾತಿ ತರ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಇದರೊಳಗೆ ಎಲ್ಲಾ ಸಂಘ ಸಂಸ್ಥೆಗಳ ಸಮಿತಿಯ ಆಂತರಿಕ ರಚನೆಗಳ ಎಲ್ಲದರೊಳಗೂ 50% ನೀವು ಹೆಣ್ಮಕ್ಳನ್ನ ಕೊಟ್ಟು ನೀವು 2024 ಎಲೆಕ್ಷನ್ ಬ್ಯಾಡ್ರಪ್ಪ, 2029 ಗಮನದಲ್ಲಿ ಇಟ್ಕೊಂಡು ನೀವು ಈಗಿಂದ ಮಹಿಳೆಯರನ್ನ ಬೆಳೆಸಿ ನೋಡೋಣ.
ಯಾವ ರಾಜಕೀಯ ಪಕ್ಷಗಳಿಗೂ ಆ ತರದ ಯಾವ ಲಾಂಗ್ ಟರ್ಮ್ ವಿಷನ್ ಕೂಡ ಇಲ್ವೇ ಇಲ್ಲ ಮಹಿಳಾ ನಾಯಕತ್ವ ಬೆಳೆಸೋ ಬಗ್ಗೆ. ನಾವು ಚೆನ್ನಮ್ಮನ ಹೆಸರಲ್ಲಿ ಕೇಳಬೇಕಾಗಿರೋದು ನಾನು ರಾಣಿ ಆಗ್ತೀನಿ ಅಂತಲ್ಲ, ನಾ ಹೇಳ್ತೀನಿ ನಾನು ಚೆನ್ನಮ್ಮ, ರಾಣಿ ಚೆನ್ನಮ್ಮ ಅಲ್ಲ. ನಮಗೆ ರಾಣಿಯಾಗಿರೋದು ಬೇಕಾಗಿಲ್ಲ, ನಮಗೆ ನಾಯಕಿಯರಾಗಿ ಮುಂದಾಳತನದ ಗುಣ ಮತ್ತೆ ಹೆಂಗಸರಿಗೆ ಅಧಿಕಾರ ಅಂದ್ರೆ ಏನು? ಅದನ್ನ ಕುರ್ಚಿ ಮೇಲೆ ಊಟ ಬಡ್ಕೊಂಡಿರೋದಲ್ಲ ಅಥವಾ ಊಟದ ತರಲ್ಲಿ ಓಡಾಡೋದಲ್ಲ ಅಧಿಕಾರ ಅಂದ್ರೆ. ಅಧಿಕಾರ ಅಂದ್ರೆ ಹಂಚುವಂತಹ ಸಂಪನ್ಮೂಲ. ಮತ್ತೆ ಭಾರತದಲ್ಲಿ ಇದುವರೆಗೆ ಯಾವ್ಯಾವ ನಾಯಕಿಯರು ಬಂದು ಹೋಗಿದಾರೋ ಅವ್ರಿಗೆಲ್ಲ ಈ ಅಧಿಕಾರದ ನಿಜವಾದ ಹೆಣ್ಣು ಗುಣನ ತೋರ್ಸಕ್ಕೆ ಅವಕಾಶ ಆಗಿಲ್ಲ. ಅಲ್ಲಿ ಕುರ್ಚಿ ಮೇಲೆ ಕೂತು ಇರೋ ಹೆಣ್ಮಕ್ಳು ಸಹ ಸೀರೆ ಉಟ್ಕೊಂಡಿದ್ರು ಸಹ ಅವ್ರು ಎಲ್ಲಾ ಪುರುಷಾಧಿಕಾರದ ಎಲ್ಲಾ ವರ್ಷಗಳನ್ನ ಮೈಗೂಡಿಸ್ಕೊಂಡು ಇವರು ಅವರಂಗೆ ಇರೋದನ್ನ ನಾವು ನೋಡ್ತಾ ಇದೀವಿ. ಸೊ ಇಲ್ಲಿರುವ ಎಲ್ಲ ಅಕ್ಕಂದ್ರು ನಿಮ್ಮ ಮನೆ ಬಾಗಿಲಿಗೆ ಬರ್ತಾರಲ್ಲ ಓಟ್ ಕೇಳಕ್ಕೆ, ಬಂದವಾಗ ಕೇಳಿ, ಅಣ್ಣ ನಿಮ್ ಪಕ್ಷದಲ್ಲಿ ಎಷ್ಟು ಜನ ಹೆಂಗಸರಿಗೆ ಸೀಟ್ ಕೊಟ್ಟಿದ್ದೀರಾ, ಎಷ್ಟು ಜನರಿಗೆ, ಎಷ್ಟು ಕ್ಯಾಂಡಿಡೇಟ್ ನೀವು ಬಿ ಫಾರ್ಮ್ ಕೊಟ್ಟಿದ್ದೀರಾ, ಎಷ್ಟು ಮಹಿಳೆಯರನ್ನ ನೀವು ಗೆಲ್ಸಿದ್ದೀರಾ, ಎಂತ ಮಹಿಳಾ ನಾಯಕತ್ವ ಬೆಳೆಸಿದ್ದೀರಾ, ನೀವು ಯಾವ ಪಕ್ಷಕ್ಕೆ ಓಡಾಕ್ತೀರಾ ಆ ಪಕ್ಷದಲ್ಲಿ ಕೇಳ್ರಿ ಅಕ್ಕ. ನಾವು 10 ಜನ ಹಿಂಗ್ ಕೇಳಿದ್ರೆ 2028-29 ಎಲೆಕ್ಷನ್ ಅಲ್ಲೂ ಒಂದು 10% ಆದ್ರೂ ಹೆಣ್ಮಕ್ಳು ಬರೋಕ್ಕೆ ಸಾಧ್ಯ ಆಗುತ್ತೆ. ಸೊ ನಾವು ಬರೀ ಮೀಸಲಾತಿ ಅಂತ ಕಾಯ್ದೆ ನಾವು ಚೆನ್ನಮ್ಮನ ಹೆಸರಲ್ಲಿ ನಾನು ಚೆನ್ನಮ್ಮ ಅಂತ ಹೇಳಿದ್ರೆ ಬಾಯಿ ಹೊಲಿಗೆ ಹಾಕೊಂಡಿರ್ಬಾರ್ದು. ಬರ್ತಾರೆ ಇನ್ನೇನು ಎಲ್ಲ ನಮ್ಮ ಮನೆ ಬಾಗಿಲಲ್ಲಿ ಬಿದ್ದು ಹೊರಲಾಡ್ತಾರೆ, ಎಲ್ಲ ಓಟ್ ಕೇಳ್ಕೊಂಡು ಓಟ್ ಕೇಳಕ್ ಬರ್ರಿ ಅಂತ. ಅವಾಗ ಪ್ರತಿಯೊಬ್ಬರನ್ನು ಪ್ರಶ್ನಿಸೋಣ. ನಮ್ಮೊಳಗೂ ಸಹ ಈ ದೇಶಕ್ಕೋಸ್ಕರ ಯೋಚನೆ ಮಾಡುವಂತಹ ಕಾಳಜಿ ಇದೆ, ನಮ್ಮೊಳಗೂ ಕೂಡ ಸಾಮರ್ಥ್ಯ ಇದೆ. ನಿಮ್ಗಿಂತ ಚೆನ್ನಾಗಿ ನಮ್ಗೆ ಮಾಡಕ್ ಬರುತ್ತೆ, ಬಿಟ್ಟು ತೋರಿಸಿ ಕುರ್ಚಿಯಿಂದ ಎಲ್ಲ ಇಳಿದು ಸ್ವಲ್ಪ ದಿವಸ ಮನೇಲಿರ್ರಿ, ಅವಾಗ ನಿಮ್ಗಿಂತ ಚೆನ್ನಾಗಿ ಈ ದೇಶವನ್ನು ಮುನ್ನಡೆಸಿ ತೋರಿಸ್ತೀವಿ. ಈ ಬೀದಿ ಮೇಲೆಲ್ಲ ನಿಮ್ಗೆ ಕಕ್ಕ ಇದೆಲ್ಲ ಬೀಳದೇ ಇದ್ದಂಗೆ, ಯಾರು ಹಸುವಿಂದ ನರಳದೇ ಇದ್ದಂಗೆ, ಯಾರು ಪಾತ್ರೆ ತೊಳೆಯಕ್ ನೀರಿಲ್ಲ, ಮೈ ಮೇಲೆ ಸ್ನಾನ ಮಾಡಕ್ ನೀರಿಲ್ಲ, ನೀರನ್ನ ಇಲ್ಲದೆ ಸಾಯದೆ ಇರೋ ನಾವು ನೋಡ್ಕೊಂತೀವಿ, ಎಲ್ಲ ಕುರ್ಚಿ ಬಿಟ್ಟು ಇಳಿರಿ ಅಂತ ಮೊದಲು ನಾವು ಹೇಳೋದನ್ನ ಕಲ್ತ್ಕೊಳ್ಬೇಕು. ರಾಣಿ ಚೆನ್ನಮ್ಮನ ಹೆಸರಲ್ಲಿ ನಾವು ಅದನ್ನ ನಿರ್ಧಾರ